ಪರ್ಫ್ಯೂಮ್ ಕೆಮಿಕಲ್ ರಿಯಾಕ್ಷನ್ ಬೆಂಕಿ ಅವಘಡ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ವ್ಯಕ್ತಿ ಇದೀಗ ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಂತಹ 5 ಪೈಕಿ ಓರ್ವನ ದುರ್ಮರಣ. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಚಿತ್ರದುರ್ಗದ ವಿಶ್ವನಾಥ್ 35 ವರ್ಷ ಇದೀಗ ಮೃತಪಟ್ಟಿದ್ದಾರೆ. ಕಳೆದ 6 ದಿನಗಳಿಂದಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಆದರೆ ಇಂದು ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದಂತಹ ಸಂತೋಷ್, ಪುಟ್ಟವೀರಚಾರಿ, ಮಂಜುನಾಥ್, ಜಯರಾಮ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಫೆಬ್ರವರಿ 22ರಂದು ಮಕ್ಕಳಿ ಗೋದಾಮಿನಲ್ಲಿ ನಡೆದಿದ್ದಂತಹ ಬೆಂಕಿ ಅವಘಡ ಇದು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪರ್ಫ್ಯೂಮ್ ಕೆಮಿಕಲ್ ರಿಯಾಕ್ಷನ್ ಈ ಒಂದು ಗೋದಾಮಿನಲ್ಲಿ ಬೆಂಕಿ ಹೊತ್ಕೊಂಡಿತ್ತು. ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಈ ಒಂದು ಫೈರಿಂಗ್ ಇಂದ 6 ಜನ ಗಂಭೀರವಾಗಿ, ಸುಮಾರು 5ರಿಂದ 6 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಅದಾದ ನಂತರ ಇವರ ಪೈಕಿ ಇದೀಗ ಒಬ್ಬರು ದುರ್ಮರಣ ಹೊಂದಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಕೂಡಲೇ ಅವರೆಲ್ಲರಿಗೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಅವತ್ತೇ ಯಾರೆಲ್ಲ ಗಾಯಗೊಂಡಿದ್ದಾರೆ ಅಥವಾ ಏನೆಲ್ಲ ಹೆಚ್ಚು ಕಡಿಮೆ ಆಗಿದೋ ಅಂಥವ್ರಿಗೆಲ್ಲರಿಗೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ರು. ಇದೀಗ ಇಷ್ಟು ದಿನ ಆದ ನಂತರ ಕಳೆದ 6 ದಿನಗಳಿಂದ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ರು. ಆದರೆ ಇಲ್ಲಿ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನುಳಿದಂತಹ ಸಂತೋಷ್, ಪುಟ್ಟವೀರಚಾರಿ, ಮಂಜುನಾಥ್, ಜಯರಾಮ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಫೆಬ್ರವರಿ 2ರಂದು ಮಕ್ಕಳಿ ಗೋದಾಮ್ನಲ್ಲಿ ಪರ್ಫ್ಯೂಮ್ ಕೆಮಿಕಲ್ ಫ್ಯಾಕ್ಟರಿ ಅಥವಾ ಒಂದು ಗೋದಾಮ್ ಏನಿರುತ್ತೆ, ಇಲ್ಲಿ ಬೈ ಮಿಸ್ ಆಗಿ ಒಂದು ಬೆಂಕಿ ಅವಘಡ ಸಂಭವಿಸಿರುತ್ತೆ. ಆ ಸಂದರ್ಭದಲ್ಲಿ ಗಾಯಗೊಂಡಿದ್ದಂತಹ ವ್ಯಕ್ತಿಗಳು ಇದೀಗ 6 ಜನಗಳ ಪೈಕಿ ಒಬ್ಬರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಇಲ್ಲಿ ಗೊತ್ತಾಗ್ತಾ ಇದೆ ಅವತ್ತು ಏನು ಆ ಒಂದು ದುರ್ಘಟನೆ ಸಂಭವಿಸಿತ್ತು, ಅದರಲ್ಲಿ ಇದೀಗ ಒಬ್ಬರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನು 5 ಜನರ ಪರಿಸ್ಥಿತಿ ಹೇಗಿದೆ? ಇನ್ನು ಯಾರಿಗಾದ್ರೂ ಏನಾದ್ರೂ ಆಗಿತ್ತಾ ಅಲ್ಲಿ ಅಂತ? ಖಂಡಿತ ರೋಶ್ನಿ, ಏನಂತಂದ್ರೆ ಈ ಕಳೆದ 22ನೇ ತಾರೀಕು ಅಂದ್ರೆ ಭಾನುವಾರ ಏನೊಂದು ಬೆಂಕಿ ಅವಘಡ ನಡೆದಿತ್ತು. ಬೆಂಗಳೂರು ಉತ್ತರ ತಾಲೂಕು ಮಾಕ್ಲಿನಲ್ಲಿ ಒಂದು ಗೋದಾಮಿನಲ್ಲಿ ಈ ಒಂದು ಘಟನೆ ನಡೆದಿದ್ದಂತ ಸಂದರ್ಭದಲ್ಲಿ ಈ ಒಬ್ಬ ಏನು ವಿಶ್ವನಾಥ್ ಏನು ಗಾಯಾಳಾಗಿರ್ತಾನೆ, ಗಂಭೀರ ಬೆಂಕಿಯಲ್ಲಿ ಸ್ಫೋಟಗೊಂಡಾಗ ಈ ಒಂದು ಬೆಂಕಿ ಅನಾಹುತದಲ್ಲಿ ವಿಶ್ವನಾಥ್ ಅನ್ನೋನು ಕೂಡ ಒಂದು ಚಿತ್ರದುರ್ಗ ಮೂಲದವನು. ಆತ ಈ ವಿಶ್ವನಾಥ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಾನೆ. ಗಂಭೀರ ಗಾಯಗೊಂಡ ಹಿನ್ನೆಲೆ ಏನ್ ಸಾಕಷ್ಟು ದೇಹದ ಎಲ್ಲಾ ಭಾಗಗಳಿಗೂ ವ್ಯಾಪಿಸಿದಂತ ಒಂದು ಬೆಂಕಿ ಅನಾಹುತದಿಂದಲೇ ಆತ ಚಿಕಿತ್ಸೆ ಫಲಕಾರಿಯಾಗದೆ ಏನು ಸಾವನ್ನಪ್ಪಿರುವಂತದ್ದು. ಇನ್ನು ಬೇರೆ 5 ಜನ ಏನು ಸಂತೋಷ್, ವೀರಾಚಾರಿ ಮತ್ತೆ ಮಂಜುನಾಥ್, ಜಯರಾಮ್ ಅಂತ ಹೇಳಿ ಇನ್ನೂ 4 ಜನ ಗಂಭೀರ ಸ್ಥಿತಿಯಲ್ಲಿ ಇದ್ದು ಚಿಕಿತ್ಸೆ ಪಡಿತಿರುವಂತದ್ದು. ಸದ್ಯ ವೈದ್ಯರು ಹೇಳೋ ಪ್ರಕಾರ ಈಗೊಂದು ಏನ್ ಚಿಕಿತ್ಸೆ ಪಡಿತಿದ್ದಾರೆ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳೋ ನಿಟ್ಟಿನಲ್ಲಿ ಈ 4 ಜನ ಚಿಕಿತ್ಸೆಯಲ್ಲಿದ್ದಾರೆ. ಏನು ಒಂದು ಗಂಭೀರ ಗಾಯಗಳಿಂದ ಏನು ನೊಂದಂತ ಏನು ಗಾಯಾಳುಗಳಿದ್ದಾರೆ, ಈಗಾಗ್ಲೇ ಆತರ ಕುಟುಂಬಸ್ಥರು ಕೂಡ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂತ ಸಂದರ್ಭದಲ್ಲಿ ಸಾಕಷ್ಟು ಅವ್ರಿಗೆ ಆರೈಕೆಯನ್ನು ಮಾಡ್ತಿದ್ದಾರೆ. ಈ ಸದ್ಯಕ್ಕೆ ಹೇಳ್ಬೇಕು ಅಂತಂದ್ರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಈ ಒಂದು ಬೆಂಕಿ ಅವಘಡದಲ್ಲಿ ಇನ್ನೂ 4 ಜನ ಏನಿದ್ದಾರೆ ಅವರು ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ರೋಶಿನಿ. ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.